ಹಾಯ್ ಎವ್ರಿವನ್, ತುಂಬ ಫನ್ನಿಯಾಗಿರ್ತಕ್ಕಂತಹ ಒಂದು ಎಸ್ಸೆಯನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಆ ಎಸ್ಸೆ ಯಾವುದಪ್ಪ ಅಂದರೆ ಸ್ಟೀಫನ್ ಲೀಕಾಕ್ ಅವರು ಬರೆದಿರ್ತಕ್ಕಂತಹ ಮೈ ಫೈನಾನ್ಸಿಯಲ್ ಕರಿಯರ್ ಅಂತಕ್ಕಂತಹ ಎಸ್ಸೆ ಆಗಿದೆ. ಈ ಎಸ್ಸೆಯ ಒಳಗಡೆ ಒಂದು ಸ್ಟೋರಿಯನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಫನ್ನಿಯಾಗಿರ್ತಕ್ಕಂತಹ ಒಂದು ಎಸ್ಸೆ ಇದಾಗಿದೆ. ಈ ಒಂದು ಎಸ್ಸೆಯನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಕೆನಡಿಯನ್ ರೈಟರ್ ಆಗಿರುವ ಸ್ಟೀಫನ್ ಲೀಕಾಕ್ ಅವರು. ನೀವು ಚಿತ್ರದಲ್ಲಿ ಇಲ್ಲಿ ಗಮನಿಸಬಹುದು, ಒಬ್ಬ ವ್ಯಕ್ತಿ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತೇಳಿ. ಅಂದರೆ ಅವನು ತಮಾಷೆಗೆ ಗುರಿ ಆಗ್ತಕ್ಕಂತಹ ವ್ಯಕ್ತಿ ಆಗಿದ್ದಾನೆ. ಅವನನ್ನು ನೋಡಿ ಉಳಿದಿರ್ತಕ್ಕಂಥವ್ರು ನಗ್ತಕ್ಕಂತಹ ಸಿಚುವೇಶನನ್ನು ಅವನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಫನ್ನಿಯಾಗಿರೋ ಒಂದು ವಿಷಯವನ್ನು ನಾವು ಈ ಸ್ಟೋರಿಯಲ್ಲಿ ಕಲಿತಾ ಹೋಗ್ತೇವೆ. In this essay, he humorously presents a person's first experience in the bank. Humorously ಅಂದರೆ ತಮಾಷೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಮೊದಲ ಬಾರಿಗೆ ಬ್ಯಾಂಕಿಗೆ ಹೋಗಿರ್ತಕ್ಕಂತಹ ವ್ಯಕ್ತಿಯ ಒಂದು ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ಈ ಒಂದು ಸ್ಟೋರಿಯ ಒಳಗಡೆ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. He amuses the readers by exposing the narrator's tension and stupid actions inside the bank. ಅವನು ಬ್ಯಾಂಕಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇನೆಲ್ಲ ತಮಾಷೆಯ ಘಟನೆಗಳು ನಡೀತವೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತೇವೆ. ಅವನು ತುಂಬ ಟೆನ್ಷನ್ನಲ್ಲಿರ್ತಾನೆ, ಯಾಕೆಂದರೆ ಬ್ಯಾಂಕ್ನಲ್ಲಿ ಯಾವ್ಯಾವ ವ್ಯವಹಾರಗಳು ಹೇಗಿರ್ತವೆ ಅದರ ಬಗ್ಗೆ ಅವನಿಗೆ ತಿಳಿದಿರೋದಿಲ್ಲ. ಸೊ ಅವನ ಒಂದು ಸ್ಟುಪಿಡ್ ಆ್ಯಕ್ಷನ್ಸ್ಗಳು ಅಲ್ಲಿರ್ತಕ್ಕಂಥವರಿಗೆ ನಗುವನ್ನು ತರಿಸ್ತವೆ. The narrator describes his comical and anxiety-driven experience when attempting to open a bank account. ಆ ಒಂದು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಅಂತ ಹೋದಾಗ ಮೊದಲಿಗೆ ಹೇಳಿದಾಗೆ ತಮಾಷೆಗೆ ಗುರಿ ಆಗ್ತಾನೆ. ಎಂಗ್ಸೈಟಿ ಅಂದರೆ ತುಂಬ ಟೆನ್ಷನ್ಗೂ ಕೂಡ ಅವನು ಒಳಗಾಗಿರ್ತಾನೆ. The narrator feels rattled by the bank environment, intimidated by the clerks, wickets and the sight of money. ಆ ಬ್ಯಾಂಕಿಗೆ ಹೋದಾಗ ಅಲ್ಲಿರ್ತಕ್ಕಂತಹ ಕ್ಲರ್ಕ್ಗಳಿರ್ಬೋದು, ವಿಕೆಟ್ಸ್ ನೋಡಿ. ವಿಕೆಟ್ಸ್ ಅಂದರೆ ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ಬೋದು, ಎರಡನೇ ಚಿತ್ರದಲ್ಲಿ ಈ ರೀತಿ ಅಕೌಂಟ್ ಇರ್ತಾವಲ್ವ, ಅವುಗಳನ್ನೇ ವಿಕೆಟ್ಸ್ ಅಂತ ಕರೀತಾರೆ. ಅಂದರೆ ಆ ಕಡೆ ಕೆಲಸ ಮಾಡ್ತಕ್ಕಂತಹ ಕ್ಲರ್ಕ್ಗಳು ಅಥವಾ ವರ್ಕರ್ಸ್ ಇರ್ತಾರೆ. ನಾವು ಈ ಕಡೆಯಿಂದ ವಿಂಡೋ ಒಳಗಡೆ ಹಣವನ್ನು ಕೊಡ್ತಕ್ಕಂಥದ್ದು ಅಥವಾ ತೆಗೆದುಕೊಳ್ತಕ್ಕಂಥದ್ದು, ರಿಸೀಟ್ ಕೊಡೋದು, ಈ ರೀತಿ ಮಾಡ್ತಿರ್ತೀವಲ್ವ, ಇದನ್ನೇ ನಾವು ವಿಕೆಟ್ಸ್ ಅಂತ ಕರಿತೇವೆ. ಮತ್ತು ಆ ಒಂದು ಬ್ಯಾಂಕ್ನಲ್ಲಿ ಕಾಣ್ತಕ್ಕಂತಹ ದುಡ್ಡು ಏನಿರುತ್ತೋ ಇದೆಲ್ಲವನ್ನು ಕೊಡಿ ನೋಡಿ ನಮ್ಮ ನರೇಟರ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಅವನಿಗೆ ಸಾಕಷ್ಟು ಟೆನ್ಷನ್ ಕೂಡ ಆಗುತ್ತೆ. Despite his anxiety, he decides to open an account after receiving a rise in his salary. ಅವನ ಸ್ಯಾಲರಿ ಹೆಚ್ಚಿಗೆ ಆಗಿರುತ್ತೆ. ಸೊ ಉಳಿದಿರ್ತಕ್ಕಂತಹ ಹಣವನ್ನು ಏನು ಮಾಡಬೇಕು ಅದೊಂದು ಪ್ರಶ್ನೆಯಾಗಿ ಅವನಿಗೆ ಕಾಡ್ತಾ ಇರುತ್ತೆ. ಸೊ ಏನೇ ತೊಂದರೆ ಇರಲಿ, ನಾನು ಒಂದು ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಬ್ಯಾಂಕ್ ಒಳಗಡೆ ನನ್ನ ಅಮೌಂಟನ್ನು ಸೇವ್ ಮಾಡಿಡಬೇಕು ಅಂತೇಳಿ ಆ ವ್ಯಕ್ತಿ ಡಿಸೈಡ್ ಮಾಡಿರ್ತಾನೆ. He awkwardly interacts with bank staff member. He says that he wants to meet the manager alone. ಅವನ ವರ್ತನೆ ಅಲ್ಲಿರ್ತಕ್ಕಂತಹ ಕ್ಲರ್ಕ್ಗಳ ಜೊತೆ, ಅಂದರೆ ಬ್ಯಾಂಕ್ ಸಿಬ್ಬಂದಿ ಏನಿರ್ತಾರೋ ಅವ್ರ ಜೊತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಏನೋ ಅಲ್ಲಿ ಹೋಗಿ ಭೇಟಿ ಆಗ್ತಾನೋ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಜೊತೆ ನಾನು ಮ್ಯಾನೇಜರ್ನನ್ನು ಭೇಟಿ ಆಗಬೇಕು ಅಲೋನ್ ಆಗಿ, ಅಂದರೆ ಸಿಂಗಲ್ ಆಗಿ, ಯಾರು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತಕ್ಕಂಥ ಒಂದು ಮೀನಿಂಗಲ್ಲಿ ಅವನು ಹೇಳ್ತಾನೆ. ಅಲೋನ್, ಒಬ್ಬರೇ ಮ್ಯಾನೇಜರ್ ಸಿಗಬೇಕು ನನಗೆ, ಅವ್ರ ಜೊತೆ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. It causes confusion and his secret meeting with the manager is arranged. ಅಲ್ಲಿದ್ದವ್ರಿಗೆಲ್ಲರಿಗೂ ಕೂಡ ಒಂದು ಕ್ಷಣ ಕನ್ಫ್ಯೂಷನ್ ಆಗ್ತಾ ಇದೆ. ಆ ಬ್ಯಾಂಕ್ ಮ್ಯಾನೇಜರ್ನ ಸಪ್ರೇಟಾಗಿ ಒಬ್ಬರನ್ನೇ ಭೇಟಿ ಆಗಬೇಕು ಅಂತ ಯಾಕೆ ಇವನು ಕೇಳ್ತಾ ಇದ್ದಾನೆ ಅಂತಕ್ಕಂತಹ ಪ್ರಶ್ನೆ ಅವರಲ್ಲಿ ಮೂಡ್ತಾ ಇದೆ. ಏನಾದರೂ ಆಗಿರಲಿ ಅಂಥೇಳಿ ಅವರೆಲ್ಲ ಯಾವುದೋ ಒಂದು ದೊಡ್ಡ ವಿಷಯ ಇರಬೇಕು ಅಂಥೇಳಿ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮೀಟಿಂಗನ್ನು ಅಥವಾ ಒಂದು ಸಪ್ರೇಟ್ ಇವರಿಬ್ಬರು ಸೇರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. The word alone alarms the manager, who thinks that the narrator is a detective. ಯಾವಾಗ ಆ ಮ್ಯಾನೇಜರ್ನ ನಾವು ಒಬ್ಬನೇ ಭೇಟಿ ಆಗಬೇಕು ಅಂಥೇಳಿ ಈ ವ್ಯಕ್ತಿ ಹೋಗಿರ್ತಾನೋ ಅದನ್ನು ಕೇಳಿಬಿಟ್ಟು ಬ್ಯಾಂಕ್ ಮ್ಯಾನೇಜರ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಸ್ವಲ್ಪ ಟೆನ್ಷನ್ ಕೂಡ ಆಗ್ತಾ ಇದೆ. ಮೇ ಬಿ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ದಾನೋ ಅವನು ಡಿಟೆಕ್ಟಿವ್ ಆಗಿರಬೇಕು, ಹಾಗಾಗಿನೇ ನನ್ನನ್ನು ಒಬ್ಬನನ್ನೇ ಭೇಟಿ ಆಗಲಿಕ್ಕೆ ಬರ್ತಾ ಇದ್ದಾರೆ ಅಂಥೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. The narrator says that he is not a detective. ನರೇಟರ್ ಆಗ ಹೇಳ್ತಾರೆ, ನೀವು ಅಂದ್ಕೊಂಡ ಹಾಗೆ ನಾನು ಡಿಟೆಕ್ಟಿವ್ ಅಲ್ಲ, ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತೇಳಿ ನರೇಟರ್ ಹೇಳ್ತಾನೆ. ಬಟ್ he has intended to keep all his money in the bank. ಎಸ್, ನಾನು ಡಿಟೆಕ್ಟಿವ್ ಅಲ್ಲ, ನನ್ನ ಎಲ್ಲ ದುಡ್ಡನ್ನು ನಿಮ್ಮ ಬ್ಯಾಂಕಲ್ಲಿ ಇಡಲಿಕ್ಕೆ ನಾನು ಬಂದಿದ್ದೇನೆ ಅಂತಕ್ಕಂತಹ ಒಂದು ವಿಷಯವನ್ನು ಹೇಳ್ತಾನೆ.
ದೆನ್ ದ ಮ್ಯಾನೇಜರ್ ಥಿಂಕ್ಸ್ ದ್ಯಾಟ್ ದ ನರೇಟರ್ ಈಸ್ ಅ ಮಿಲೇನಿಯರ್. ಓಹೋ, ದುಡ್ಡನ್ನು ಇಡಲಿಕ್ಕೆ ಈ ವ್ಯಕ್ತಿ ಬಂದಿದ್ದಾನೆ ಅಂದರೆ ತುಂಬ ಶ್ರೀಮಂತನೇ ಇರಬೇಕು, ಮಿಲೇನಿಯರ್ ಇವನಾಗಿರಬೇಕು, ಸಾಕಷ್ಟು ದುಡ್ಡಿದೆ, ಹಾಗಾಗಿ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಮಾಡೋಕೆ ಬಂದಿದ್ದಾನೆ ಮತ್ತು ನನ್ನನ್ನು ಸಿಂಗಲ್ ಆಗಿ ಭೇಟಿ ಆಗ್ತಾ ಇದ್ದಾನೆ ಅಂಥೇಳಿ ಅಂದ್ಕೊಳ್ತಾನೆ ಬ್ಯಾಂಕ್ ಮ್ಯಾನೇಜರ್. The narrator reveals that he has a planned deposit $50 a month in the bank. Plan to deposit. ಎಸ್, ತಾನು ಪ್ರತಿ ತಿಂಗಳು $50 ಬ್ಯಾಂಕಲ್ಲಿ ಇಡಲಿಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೇನೆ ಅಂತೇಳಿ ಸತ್ಯವನ್ನು ಹೇಳ್ತಾನೆ. ಏನು ಆ ಬ್ಯಾಂಕ್ ಮ್ಯಾನೇಜರ್ ಮಿಲಿಯನ್ ದುಡ್ಡನ್ನು ಮೇ ಬಿ ಸೇವ್ ಮಾಡ್ಬೋದು, ಇವನು ಬ್ಯಾಂಕ್ ಅಕೌಂಟಲ್ಲಿ ಇಡ್ಬೋದು ಅಂದ್ಕೊಂಡಿದ್ನೋ, ನಿರೀಕ್ಷೆಯಲ್ಲಿದ್ನೋ, ಅದು ಹಾಗಾಗಲಿಲ್ಲ. ಕೇವಲ $50 ನಾನು ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಹೇಳಿದಾಗ ಬ್ಯಾಂಕ್ ಮ್ಯಾನೇಜರ್ಗೆ ಶಾಕ್ ಆಗಿ ಹೋಗುತ್ತೆ. ದ ಮ್ಯಾನೇಜರ್ ಬಿಕಮ್ಸ್ ವೆರಿ ಇಂಪೇಷಂಟ್ ಅಂದರೆ ಅವನಿಗೆ ಸ್ವಲ್ಪ ಕೋಪ ಬರ್ತಾ ಇದೆ, ಪೇಷನ್ಸನ್ನು ಕಳ್ಕೊಳ್ತಾನೆ. ಯಾಕೆಂದರೆ ಯಾವುದೋ ದೊಡ್ಡ ವಿಷಯ ಅಂತೇಳಿ ಅವನು ಸಿಂಗಲ್ ಆಗಿ ಭೇಟಿ ಆಗಿದ್ದ, ಬಟ್ ಇಲ್ಲಿ ನೋಡಿದರೆ ಕೇವಲ $50 ಸೇವ್ ಮಾಡೋಕ್ಕೇ ಇವನು ಈ ರೀತಿ ವರ್ತನೆ ಮಾಡ್ತಾ ಇದ್ದಾನಲ್ಲ ಅಂಥೇಳಿ ತಾಳ್ಮೆ ಕಳ್ಕೊಂಡ್ಬಿಡ್ತಾನೆ. ಆ್ಯಂಡ್ ಡೈರೆಕ್ಟ್ಸ್ ಹಿಮ್ ಟು ಕ್ಲರ್ಕ್, ನೇಮ್ಲಿ ಮೊಂಟೊಗ್ಮೆರಿ ಅಂತಕ್ಕಂತಹ ಒಬ್ಬ ಕ್ಲರ್ಕ್ ಹತ್ರ ಇವನನ್ನು ಕಳಿಸ್ಕೊಡ್ತಾರೆ ಆ ಒಂದು ಅಕೌಂಟನ್ನು ಓಪನ್ ಮಾಡಲಿಕ್ಕೆ. ಇನ್ ಹಿಸ್ ಟೆನ್ಷನ್ ದ ನರೇಟರ್ ಎಂಟರ್ಸ್ ಇಂಟು ಆ್ಯನ್ ಐರನ್ ಸೇಫ್. ಅದೇ ಒಂದು ಟೆನ್ಷನ್ನಲ್ಲೇ ನಮ್ಮ ನರೇಟರ್ ಏನು ಮಾಡ್ತಾನೆ, ಬಾಗಿಲು ಅಂದ್ಕೊಂಡು ಅಲ್ಲೇ ಇದ್ದಂತಹ ಒಂದು ಐರನ್ ಸೇಫ್ ಇರುತ್ತೆ, ಸೊ ಆ ಸೇಫ್ ಒಳಗಡೆ ಹೋಗ್ತಾ ಇದ್ದಾನೆ. ಮಿಸ್ಟೇಕಿಂಗ್ ಇಟ್ ಫಾರ್ ದ ಡೋರ್. ಡೋರ್ ಅಂಥೇಳಿ ಅವನು ಥಿಂಕ್ ಮಾಡಿಕೊಂಡು ಒಳಗಡೆ ಹೋಗ್ತಾನೆ. ಅಲ್ಲಿ ಏನು ಅಂದರೆ ತುಂಬ ವ್ಯಾಲ್ಯೂಬಲ್ ಆಗಿರ್ತಕ್ಕಂತಹ ಥಿಂಗ್ಸ್ಗಳನ್ನು ಆ ಸೇಫಲ್ಲಿ ಇಡ್ತಾ ಇರ್ತಾರೆ, ಅಥವಾ ತುಂಬ ದುಡ್ಡಿದ್ರೆ ಆ ಸೇಫ್ ಒಳಗಡೆ ಇಟ್ಟು ಲಾಕ್ ಮಾಡ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇರುತ್ತೆ. ಸೊ ಅಂತಹದ್ರ ಒಳಗಡೆ ಇವನು ಟೆನ್ಷನ್ ಮಾಡ್ಕೊಂಡು ಹೋಗ್ಬಿಡ್ತಾನೆ, ಅದು ಡೋರ್ ಅಂದ್ಕೊಂಡು. ದ ಮ್ಯಾನೇಜರ್ ಆರ್ಡರ್ಸ್ ಹಿಮ್ ಟು ಕಮ್ ಔಟ್. ಎಸ್, ಆಚೆ ಬಾ ಅಂತೇಳಿ ಮ್ಯಾನೇಜರ್ ಕೋಪದಲ್ಲಿನೇ ಆ ವ್ಯಕ್ತಿಯನ್ನು ಅಥವಾ ನರೇಟರ್ನ ಕರೀತಾರೆ. ದಸ್ ದ ನರೇಟರ್ ಮೇಕ್ಸ್ ಅ ಫೂಲ್ ಆಫ್ ಹಿಮ್ಸೆಲ್ಫ್. ಈ ರೀತಿ ಎಲ್ಲರ ಮುಂದೆ ಇವನು ತಮಾಷೆಗೆ ಅಲ್ಲಿ ಗುರಿ ಆಗ್ತಾ ಇದ್ದಾನೆ. ವಿತ್ ಡಿಫಿಕಲ್ಟಿ ಹಿ ಡಿಪಾಸಿಟ್ಸ್ $56 ಇನ್ ದ ಬ್ಯಾಂಕ್. ಹೇಗೋ ಪ್ರಯತ್ನ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಕ್ಲರ್ಕ್ಗಳ ಸಹಾಯದಿಂದ ತನ್ನ ಒಂದು $56 ಏನಿತ್ತು ಅವನ ಬಳಿ ಅದನ್ನು ಡೆಪಾಸಿಟ್ ಮಾಡ್ತಾನೆ ಕೊನೆಗೂ ಕೂಡ. ದೆನ್ ಹಿ ವಾಂಟ್ಸ್ ಟು ವಿತ್ಡ್ರಾ $6 ಫಾರ್ ಹೀಸ್ ಪ್ರೆಸೆಂಟ್ ಯೂಸ್. ಎಸ್ ನೋಡಿ, ಅವನ ಬಳಿ ಇದ್ದಿದ್ದೆ $56, ಅದೆಲ್ಲವನ್ನು ಕೂಡ ಅವನು ಬ್ಯಾಂಕ್ ಒಳಗಡೆ ಇಟ್ಬಿಡ್ತಾನೆ, ಅಕೌಂಟ್ಗೆ ಹಾಕ್ತಾನೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ನನಗೆ ಖರ್ಚಿಗೆ ದುಡ್ಡೇ ಇಲ್ಲ, ಸೊ ಒಂದು $6 ಏನಿತ್ತಲ್ವ 56ರಲ್ಲಿ, ಸೊ $6 ನಾನು ವಾಪಸ್ ತೊಗೊಂಡ್ಬಿಡ್ಬೇಕು, $50 ಮಾತ್ರ ಬ್ಯಾಂಕ್ ಅಕೌಂಟಲ್ಲಿ ಇರಲಿ ಅಂಥೇಳಿ ಮತ್ತೆ ಅವನು ಡಿಸೈಡ್ ಮಾಡ್ಕೊಳ್ತಾನೆ. But he remembers that he has to withdraw $6. He demands a check, but he writes 56 in place of 6. ಎಸ್ ನೋಡಿ, ಏನು $6 ತೆಗೆದುಕೋಬೇಕು ವಾಪಸ್ ಅಂತೇಳಿ ಡಿಸೈಡ್ ಮಾಡ್ತಾನೋ ಅವನೇನು ಮಾಡ್ತಾನೆ, ಒಂದು ಚೆಕ್ಕನ್ನು ಕೇಳ್ತಾನೆ ಬ್ಯಾಂಕ್ ಸಿಬ್ಬಂದಿಯಿಂದ. ಸೊ ಅವರು ಚೆಕ್ ಕೊಡ್ತಾರೆ. ಅದರಲ್ಲಿ ಇವನು ಕೇವಲ $6 ಬರಿಬೇಕಾಗಿತ್ತು, ಆದರೆ ಕನ್ಫ್ಯೂಷನಲ್ಲಿ ಏನು ಮಾಡ್ತಾನೆ, $56 ಅಂತ ಬರೀತಾನೆ. ಅಂದರೆ ಅವನು ಎಷ್ಟು ಡಿಪಾಸಿಟನ್ನು ಮಾಡಿದ್ನಲ್ವ ಅದೆಲ್ಲ ಅಮೌಂಟನ್ನು ಬರೆದು ಬಿಡ್ತಾನೆ. ಆ್ಯಂಡ್ ದ ಕ್ಲರ್ಕ್ ಈಸ್ ಸರ್ಪ್ರೈಸ್ಡ್. ಆ ಕ್ಲರ್ಕ್ ಆ ಅಮೌಂಟನ್ನು ನೋಡಿದಾಗ ತುಂಬಾ ಸರ್ಪ್ರೈಸ್ ಆಗ್ತಾರೆ, ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಈ ವ್ಯಕ್ತಿ ಇಟ್ಟಿರೋದೇ $56, ಈಗ ಮತ್ತೆ ವಾಪಸ್ ಅದನ್ನು ಪಡಿತಾ ಇದ್ದಾನೆಲ್ಲ, ಬಂದು ಕೇವಲ ಒಂದು ಅರ್ಧ ಗಂಟೆನೂ ಆಗಿಲ್ಲ, ಈಗ ತಾನೇ ಡಿಪಾಸಿಟ್ ಮಾಡಿದ್ದಾನೆ, ಮತ್ತೆ ಸಂಪೂರ್ಣವಾಗಿ ವಾಪಸ್ ತೆಗಿತಾ ಇದ್ದಾನಲ್ಲ ಅಂಥೇಳಿ ಅವರಿಗೆ ಕನ್ಫ್ಯೂಸ್ ಆಗುತ್ತೆ. ಆ್ಯಂಡ್ ಆಸ್ಕ್ಸ್ ವೆದರ್ ಹಿ ವುಡ್ ವಿತ್ಡ್ರಾ ಆಲ್ ಹೀಸ್ ಮನಿ ಸೋ ಸೂನ್. ಇಷ್ಟು ಬೇಗ ನೀವು ಎಲ್ಲ ದುಡ್ಡನ್ನು ಮತ್ತೆ ವಾಪಸ್ ತೆಗೆದುಕೊಳ್ತೀರಾ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಆ ಒಂದು ಬ್ಯಾಂಕ್ ಸಿಬ್ಬಂದಿ ಏನಿರ್ತಾರೋ ಅವರು ಆ ವ್ಯಕ್ತಿಯನ್ನು ಅಥವಾ ನರೇಟರ್ನ ಕೇಳ್ತಾರೆ. His mistake goes beyond reason and he admits that he would take back all the money. ಎಸ್, ಆಗ ಅವನಿಗೆ ಅರ್ಥ ಆಗುತ್ತೆ, ಓಹೋ $6 ಬರೆಯೋ ಬದಲಾಗಿ ನಾನು ಸಂಪೂರ್ಣವಾಗಿ ಬರೆದು ಬಿಟ್ಟಿದ್ನಲ್ಲ ಅಂತಕ್ಕಂಥದ್ದು ಅವನಿಗೆ ಅರ್ಥ ಆಗುತ್ತೆ. ಆದರೆ ಅದನ್ನು ಅವನು ಆ ಒಂದು ಸಿಬ್ಬಂದಿಯ ಮುಂದೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕನ್ಫ್ಯೂಸ್ ಆಗಿ ನಾನು $56 ಬರೆದಿದ್ದೇನೆ, ಇನ್ನೊಂದು ಚೆಕ್ ಕೊಡಿ, ನಾನು $6 ಬರಿಬೇಕು ಅಂತ ಏನಾದರೂ ಇವನು ಹೇಳಿದರೆ ಆಲ್ರೆಡಿ ಈಗ ತಮಾಷೆಗೆ ಗುರಿಯಾಗಿಬಿಟ್ಟಿದ್ದಾನೆ. ಮತ್ತೊಂದು ಇದೇ ರೀತಿಯ ಘಟನೆ ನಡೆದುಬಿಟ್ರೆ ಇವರೆಲ್ಲರೂ ನನ್ನನ್ನು ನೋಡಿ ನಗ್ತಾರೆ, ತಮಾಷೆ ಮಾಡ್ತಾರೆ ಅಂತಕ್ಕಂತಹ ಒಂದು ಆತಂಕ ಅವನಿಗೆ ಬರುತ್ತೆ. ಅದಕ್ಕೆ ಅವನೇನು ಮಾಡ್ತಾನೆ, ಹೌದೌದು ನಾನೆಲ್ಲ ದುಡ್ಡನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೇನೆ ಅಂಥೇಳಿ ಕನ್ಫ್ಯೂಷನಲ್ಲಿ ಮತ್ತೆ ಹೇಳ್ತಾ ಇದ್ದಾನೆ.
ಹಿ ಪ್ರಿಟೆಂಡ್ಸ್ ಟು ಹ್ಯಾವ್ ಬಿಕಮ್ ಆಂಗ್ರಿ. ಎಸ್ ನೋಡಿ, ಸುಮ್ಮನೆ ಆ ಬ್ಯಾಂಕ್ ಸಿಬ್ಬಂದಿಯ ಮೇಲೆ ಕೋಪ ತನಗೆ ಬಂದಿದೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ನೀವೆಲ್ಲ ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಇಲ್ಲಿವರೆಗೂ ಗೈಡ್ ಮಾಡಿಲ್ಲ, ಹಾಗಾಗಿ ನಾನು ದುಡ್ಡನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀನಿ ಅನ್ನೋ ಒಂದು ಅರ್ಥ ಅವರಿಗೆಲ್ಲ ಬರಲಿ ಅಂತೇಳಿ ಅವನು ಒಂದು ಕೋಪವನ್ನು ಅಲ್ಲಿ ವ್ಯಕ್ತಪಡಿಸುವ ರೀತಿಯಲ್ಲಿ ವರ್ತನೆ ಮಾಡ್ತಾನೆ. ಡ್ಯೂ ಟು ಸಮ್ ಅನ್ನೋನ್ ರೀಸನ್, ಯಾವ ಕಾರಣ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ, ಬಟ್ ಅವನಿಗೆ ಕೋಪ ಬಂದಿದೆ ಅನ್ನೋದು ಮಾತ್ರ ಅವರಿಗೆ ತಿಳಿಬೇಕು. ಆ ರೀತಿ ವರ್ತನೆಯನ್ನು ಅವನು ಮಾಡ್ತಾನೆ. ಹಿ ಟೇಕ್ಸ್ ಮನಿ, ದುಡ್ಡನ್ನು ತೆಗೆದುಕೊಳ್ತಾನೆ, $56 ಆ್ಯಂಡ್ ಕಮ್ಸ್ ಔಟ್ ಆಫ್ ದ ಬ್ಯಾಂಕ್. ಟೆನ್ಷನ್ನಲ್ಲಿ ಏನು ಮಾಡ್ತಾನೆ, ಮೊದಲೇ ಈ ಬ್ಯಾಂಕನ್ನು ಮೊದಲು ಬಿಟ್ಟು ಹೋದರೆ ಸಾಕು, ನಾನು ಇಲ್ಲಿ ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ಆ ಬ್ಯಾಂಕನ್ನು ಬಿಟ್ಟು ಹಾಗೆಯೇ ಆಚೆ ಬರ್ತಾನೆ ತನ್ನೆಲ್ಲ ದುಡ್ಡನ್ನು ತೆಗೆದುಕೊಂಡು. ಬಟ್ ಹಿ ಹಿಯರ್ಸ್ ಅ ರೋರ್ ಆಫ್ ಲಾಫ್ಟರ್ ಫ್ರಾಮ್ ದ ಬ್ಯಾಂಕ್ ಸ್ಟಾಫ್. ಹಾಗೆ ಅವನು ಆಚೆ ಹೋದ ತಕ್ಷಣವೇ ಇವನ ಒಂದು ಫನ್ನಿ ಪರಿಸ್ಥಿತಿ, ಹ್ಯೂಮರಸ್ ಸಿಚುವೇಶನ್ ಏನಿತ್ತೋ ಅದೆಲ್ಲವನ್ನು ಅಲ್ಲಿಯವರೆಗೂ ಅಬ್ಸರ್ವ್ ಮಾಡ್ತಾ ಇದ್ದಂತಹ ಆ ಬ್ಯಾಂಕ್ನ ಸಿಬ್ಬಂದಿ ಜೋರಾಗಿ ನಗಲಿಕ್ಕೆ ತೊಡಗ್ತಾರೆ. ಅವರು ನಗ್ತಕ್ಕಂತಹ ಒಂದು ತಮಾಷೆಯ ಸೌಂಡ್ ಇವನಿಗೆ ಹೊರಗಡೆ ಕೇಳುತ್ತೆ. ಅವನಿಗೆ ಸ್ವಲ್ಪ ನಾಚಿಕೆ ಆಗ್ತಾ ಇದೆ. Ultimately, the narrator decides to avoid banks and keeps his money as cash in his pocket and silver dollars in a sock. ಎಸ್, ಅಲ್ಲಿಗೆ ನಿರ್ಧಾರ ಮಾಡ್ತಾನೆ, ಇನ್ಯಾವತ್ತೂ ಕೂಡ ನಾನು ಬ್ಯಾಂಕ್ ಮೆಟ್ಟಿಲನ್ನು ಹತ್ತೋದೇ ಬೇಡ, ನನ್ನ ಬಳಿ ಇರತಕ್ಕಂತಹ ದುಡ್ಡನ್ನು ನಾನೇ ಹತ್ತಿರ ಇಟ್ಕೊಳ್ತೇನೆ ಮತ್ತು ನನ್ನ ಪಾಕೆಟಲ್ಲೇ ಇಟ್ಕೊಳ್ತೇನೆ. ಸಿಲ್ವರ್ ಡಾಲರ್ಸ್ ಏನಾದರೂ ಇದೆ ಅದನ್ನು ಸಾಕ್ಸಲ್ಲಿ ಇಟ್ಬಿಡ್ತೇನೆ, ಸೇಫಾಗಿ ಮನೇಲೇ ಇಟ್ಕೊಳ್ತೇನೆ, ಅದನ್ನು ಬಿಟ್ಟು ಬ್ಯಾಂಕಿಗೆ ಯಾವತ್ತೂ ಕೂಡ ಬರೋದಿಲ್ಲ ಅಂತೇಳಿ ಡಿಸೈಡ್ ಮಾಡೇ ಬಿಡ್ತಾನೆ ನರೇಟರ್. ದ ಎಸ್ಸೇ ಹ್ಯೂಮರಸ್ಲಿ ಪೋರ್ಟ್ರೇಸ್ ದ ನರೇಟರ್ಸ್ ಎಕ್ಸಾಗರೇಟೆಡ್ ಫಿಯರ್ ವೆನ್ ಡೀಲಿಂಗ್ ವಿತ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಈ ರೀತಿ ಫೈನಾನ್ಷಿಯಲ್ ಮ್ಯಾಟರನ್ನು ಏನು ಬ್ಯಾಂಕಿಗೆ ದುಡ್ಡನ್ನು ಇಡಲಿಕ್ಕೆ ಅಂತ ಹೋಗಿದ್ದಾನೋ ಆಗ ಅವನಿಗೆ ಆಗ್ತಕ್ಕಂತಹ ಭಯ ಆತಂಕಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಡಿಯರ್ ಲರ್ನರ್ಸ್, ಲಿಟ್ರೇಚರ್ಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಿ ಅಪ್ಲೋಡ್ ಮಾಡಲಾಗ್ತಾ ಇದೆ. ನಿಮಗೆ ಸುಲಭವಾಗಿ ಕನ್ನಡದಲ್ಲೇ ಈ ಒಂದು ಲೆಸನ್ಸ್ಗಳ ಸಮರಿಯನ್ನು ಕೊಡಲಾಗ್ತಾ ಇದೆ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಲೆಸನ್ಗಳು ಬೇಕು ಅಂದರೆ ಅದರ ಒಂದು ಟೈಟಲನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಎಸ್ ಅಂತ ಒಂದು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇಟ್ ಹೆಲ್ಪ್ಸ್ ಅ ಲಾಟ್ and don't forget to hit the like button for this video. Let's meet in another video. Until, take care and keep learning. Bye bye.